ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿತದೆ ಪದಂ ಸಮೂಢಮಸ್ಯ ಭಾಗಂ ಸುರೇ ತ್ರೀಣಿ ಪದಾವಚಕ್ರಮೇ ವಿಷ್ಣುರ್ಗೋಪಾಃ ಹದಾಭ್ಯಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ಗೆ ಹಾಗೂ ಫೇಸ್ಬುಕ್ಕು ಹಾಗೂ ಇನ್ಸ್ಟಾಗ್ರಾಮು ರೀಲ್ಸಲ್ಲೆಲ್ಲ ಬರುತ್ತೆ, ನೋಡ್ತಾ ಇರಿ. ಎಷ್ಟೋ ತಿಳ್ಕೊಳ್ತಕ್ಕಂಥದ್ದಿದೆ. ಆಮೇಲೆ ನಾನು ಇವತ್ತು ಏನಪ್ಪ ವಿಷಯ ತಿಳಿಸ್ತಾ ಇದ್ದೀನಿ ಅಂತಂದರೆ, ನಮಗೆ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಕ್ಕಂಥ ಪರಮಾತ್ಮನು ಸೂರ್ಯದೇವ. ಅದರಿಂದ ನಮಗೆ ಸೂರ್ಯದೇವನಿಂದ ಯಾವ ರೀತಿ ತೊಂದರೆಗಳಾಗುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಂ ಗಂ ಗಣಪತಯೇ ನಮಃ. ಓಂ ಆದಿದೇವ ನಮೋಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮೋಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ನೋಡಿ, ಯಾವತ್ತೂ ಸಹ ನಮಗೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ. ಅವತ್ತಿನ ದಿವಸ ನಮಗೆ ಕೆಂಪು ಉಂಗುರನ್ನು ಈ ಬೆಳ್ಳಿಗೆ ಧರಿಸ್ಕೊಂಡ್ರೆ, ನೋಡಿ ಈ ಉಂಗುರದ ಬೆರಳು ಧರಿಸ್ಕೊಂಡಾಗ ನಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಸೂರ್ಯನಿಗೆ, ರವಿಗೆ ಚಿನ್ನ ಮತ್ತು ತಾಮ್ರದ ಲೋಹಗಳು ಪ್ರಿಯ. ರವಿಯನ್ನು ಪಿತೃಕಾರಕ ಅಂತಕ್ಕಂಥದ್ದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕರಿತೀವಿ. ಪಿತೃಕಾರಕ ಎಂದರೆ ಮಗುವಿನ ತಂದೆಯ ಮೇಲೆ ಪರಿಣಾಮ ಬೀರುವ ಗ್ರಹವೆನ್ನುತ್ತೇವೆ. ಅದಕ್ಕೆ ನಮಗೆ ಸೂರ್ಯ ಚೆನ್ನಾಗಿತ್ತು ಅಂತಂತಂದರೆ ಋಣರೋಗಾದಿಗಳೆಲ್ಲ ಸಹ ಹಾರ್ಟ್ಗೆ, ಕಿಡ್ನಿಗೆ, ಕಣ್ಣಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ಸೂರ್ಯ. ಅದರಿಂದ ನಾವು ಸೂರ್ಯನ ಸಹ ಚೆನ್ನಾಗಿಟ್ಕೊಂಡಾಗ ನಮಗೆ ವಿಶೇಷ ಫಲ ಸಿಗ್ತಕ್ಕಂಥದ್ದು. ನೋಡಿ, ರವಿ ಅಂದರೆ ಸೂರ್ಯಗ್ರಹಕ್ಕೆ ಉಚ್ಚ ರಾಶಿ ಮೇಷ, ನೀಚ ರಾಶಿ ತುಲ, ಸ್ವಕ್ಷೇತ್ರ ಸಿಂಹ, ತ್ರಿಕೋನ ಸಿಂಹ ರಾಶಿ ಬರ್ತಕ್ಕಂಥದ್ದು. ಯಾವತ್ತೂ ಸಹ ನಮಗೆ ಸೂಚನೆ ಜಾತಕದಲ್ಲಿ 1, 4, 7, 10ನೇ ಮನೆಗಳನ್ನು ಕೇಂದ್ರ ಸ್ಥಾನ ಅಂತ ನಾವು ಕರಿತೀವಿ. 5, 9 ತ್ರಿಕೋಣ ಸ್ಥಾನಗಳೆಂದು ತಿಳಿಯಬೇಕು. ಅದಕ್ಕಾಗಿ ನಾವು ಸಹ ಮಖಾ ನಕ್ಷತ್ರದವ್ರಿಗೆ, ಮಖಾ ನಕ್ಷತ್ರ ಸಿಂಹರಾಶಿ ಅಂದರೆ ಈ ನಕ್ಷತ್ರದ ಅಧಿದೇವತೆಗಳು ಪಿತೃಗಳು. ಈ ನಕ್ಷತ್ರದ ಜಾತಕರು ಸಾಮಾನ್ಯವಾಗಿ ಶಕ್ತಿಶಾಲಿಗಳು, ಬುದ್ಧಿವಂತರು, ಬೊಲೆ ಆಸೆ, ಇಷ್ಟಪಡ್ತಕ್ಕಂಥದ್ದು ಸಿಕ್ಕು ಬಿಡಬೇಕು. ಮಾನಸಿಕ ರೋದನೆ, ಖಿನ್ನತೆ, ಬೇಜಾರು ಅವ್ರಿಗೇನು ಸಿಕ್ಕದೇ ಇದ್ದರೆ ಮಖಾ ನಕ್ಷತ್ರದವರಿಗೆ ಕೋಪ ಅಂದರೆ ಕೋಪ, ಮತ್ತು ಆ ಹಠವಾದಿಗಳು, ಛಲವಾದಿಗಳು ಅದನ್ನು ಸಾಧನೆ ಮಾಡ್ಕೊಳ್ಳೋ ತನಕ ಅವರು ಬಿಡೋದಿಲ್ಲ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ತುಂಬ ಗಂಡಾಂತರಗಳು, ಮಖಾ ನಕ್ಷತ್ರದಲ್ಲಿ ಜನಿಸಿದರೆ ತುಂಬ ಗಂಡಾಂತರಗಳು ಬರ್ತಕ್ಕಂಥದ್ದು. ಆದರೆ ಇವರಿಗೆ ಸಹ ನೋಡಿ, ಮಖಾ ನಕ್ಷತ್ರ ಆಗಿದ್ದರೆ 12ನೇ ವರ್ಷ, 18ನೇ ವರ್ಷ, 33, 60, 83ನೇ ವಯಸ್ಸಿನಲ್ಲಿ ಗಂಡಾಂತರಗಳು ಸಂಭವ ಉಂಟು. ಇನ್ನು ನೋಡಿ, ಮಖಾ ನಕ್ಷತ್ರ ಆಯ್ತಲ್ವಾ, ಅದಕ್ಕೆ ನಮಗೆ ಪುಬ್ಬ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸುವುದರು ಸಾಮಾನ್ಯ ಸುಖಿಗಳು. ಮತ್ತು ಇವರಿಗೆ 6 ಗಂಡಾಂತರಗಳು, ಇವ್ರಿಗೂ ಸಹ ತುಂಬ ತೊಂದರೆ ಅನುಭವಿಸ್ತಕ್ಕಂಥದ್ದು. ಇನ್ನು ನೋಡಿ, ನಮಗೆ ಉತ್ತರ ನಕ್ಷತ್ರದಲ್ಲಿ ಜನಿಸಿದರೆ, ನೋಡಿ ಯಾವತ್ತೂ ಸಹ ಉತ್ತರ ನಕ್ಷತ್ರದಲ್ಲಿ ಜನಿಸಿದರೆ ತಂದೆಗೆ ಗಂಡಾಂತರ. 8ನೇ ವಯಸ್ಸಿಗೆ ಅವರಿಗೆ ಗಂಡವಿದೆ. ಅದು ಸಹ ಈ ರವಿಯು ದ್ವಾದಶ ಸ್ಥಾನ ಭಾವ ಅಂದರೆ 12ನೇ ಮನೆಯಲ್ಲಿ ದಶಾಫಲ ಹಾಗೂ ನಕ್ಷತ್ರ ಫಲಗಳು ಸೂಕ್ಷ್ಮವಾಗಿ ಗಮನಿಸಿದರೆ ರವಿ ಫಲಗಳನ್ನು ನಿರ್ದಿಷ್ಟವಾಗಿ ಹೇಳಬಹುದು. ನೋಡಿ, ಯಾವುದೇ ಸಹ ರವಿ ತುಂಬ ಕೆಟ್ಟವನಾದಾಗ ನೋಡಿ, ಹೇಳಿದ ಫಲಗಳನ್ನು, ಅಶುಭ ಫಲಗಳನ್ನು ತಿಳಿದುಕೊಂಡು ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ದಿನಕ್ಕೆ 3 ಸಲವಾದರೂ ಪಡೆದವರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಗೋಪೂಜೆ, ಗೋಪ್ರಾರ್ಥನೆ, ಗಣಪತಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಸಂಕಷ್ಟಹರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಸೂರ್ಯದೇವನಿಂದ ನಮಗೆ ಆಶೀರ್ವಾದ ಸಿಗ್ತಕ್ಕಂಥದ್ದು. ಅದಕ್ಕಾಗಿ ನೋಡಿ, ನಾವು ಸೂರ್ಯನ ಈ ಥರ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ವೇದಾಂಗಾಯ ಪತಂಗಾಯ ವಿಹಂಗಾರೂಢಗಾಮಿನೇ ಹರಿದ್ವರ್ಣ ತುರಂಗಾಯ ಭಾಸ್ಕರಾಯ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡಾಗ ಏನೇ ದೋಷಗಳು ಸಹ ನಿವಾರಣೆಯಾಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಯಶಸ್ಸು ಕೊಟ್ಟು ಸ್ವಾಮಿ ಚೆನ್ನಾಗಿ
ಕಾಪಾಡ್ತಾನೆ. ಅದರಿಂದ ನೋಡಿ ಯಾವತ್ತೂ ಸಹ ಸಿಂಹರಾಶಿಯಲ್ಲಿ ಮಖ 1-4, ಪುಬ್ಬ 1-4, ಉತ್ತರ 1ನೇ ಪಾದ ಇವೆಲ್ಲ ಸೇರಿದ್ರೆ ಸಹ ನಮಗೆ ಸಿಂಹರಾಶಿ ಆಗ್ತಕ್ಕಂಥದ್ದು. ಈ ಸಿಂಹರಾಶಿಯವರು ಓಂ ಗೃಣಿಸೂರ್ಯ ಆದಿತ್ಯಾಯ ನಮಃ ಅಂತ ಜಪ ಮಾಡ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ದರಿಂದ ಇವರು ಸೂರ್ಯನ ಆರಾಧನೆ ಮಾಡೋದ್ರಿಂದ ಯಶಸ್ಸು ಸಿಕ್ಕಿ ಚೆನ್ನಾಗಿ ಕಾಪಾಡ್ತಾನೆ ಸ್ವಾಮಿ. ಈ ಶ್ರಾವಣ ಮಾಸದ 2ನೇ ಭಾನುವಾರ, ಅದಕ್ಕಾಗಿ ಸಹ ಭಾನುವಾರ ಯಾವತ್ತೂ ಸಹ ಸೂರ್ಯನ ಆರಾಧನೆ ಮಾಡಿದ್ರೆ ನಮಗೆ ತುಂಬ ಈಪ್ಸಿತ ಫಲ ಕೊಡ್ತಕ್ಕಂಥವನು. ಒಂದು ಕೆಂಪು ಬಟ್ಟೆಯಲ್ಲಿ ಗೋಧಿ 3 ಮುಷ್ಟಿ ಗೋಧಿ, ಒಂದು ಕೆಂಪು ಬಟ್ಟೆ ತಗೊಳ್ಳಿ, 3 ಮುಷ್ಟಿ ಗೋಧಿ ಅದರಲ್ಲಿ ಹಾಕಿಬಿಟ್ಟು 2 ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, 1 ನಿಂಬೆಹಣ್ಣು ಹಾಕಿಬಿಟ್ಟು ನೋಡಿ ಈ ಥರ 3 ಸತಿ ಹಿಂಗೆ 3 ಸ್ಟ್ರೈಟ್ 3 ಆ ಥರ ಮಾಡಿಕೊಂಡು ಸಹ ನಾವು ಇಟ್ಟಾಗ, ನಾವು ಈ ಸ್ವಾಮಿಗೆ ದಾನ ಕೊಟ್ಟಾಗ ನಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಯಾವತ್ತೂ ಸಹ ಜನ್ಮಾಂತರ ಪಾಪ ದೋಷಗಳೆಲ್ಲ ನಿವಾರಣೆಯಾಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಯಶಸ್ಸು ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಅವನು ಸೂರ್ಯದೇವರಿಂದ ನಮಗೆ ಆಶೀರ್ವಾದ ಸಿಗ್ತಕ್ಕಂಥದ್ದು. ಆದ್ದರಿಂದ ಈ ಪರಿಹಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸ್ವಸ್ತಿ. ನಮಸ್ಕಾರಗಳು.